ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಾತಾಡ್ತಾ ಇರೋದು ತುಂಬಾ ಜನ ಹೆಣ್ಮಕ್ಳು ವೇಟ್ ಲಾಸ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಅವರು ವೇಟ್ ಲಾಸ್ ಮಾಡ್ಕೊಳಕ್ಕಾಗಲ್ಲ. ಆಲ್ಮೋಸ್ಟ್ 90% ಹೆಣ್ಮಕ್ಳು ಫೇಲ್ ಆಗ್ತಾರೆ ವೇಟ್ ಲಾಸ್ ಅಲ್ಲಿ. ಅದ್ರದ್ದು ಮೇನ್ ರೀಸನ್ ನಾನು ಹೇಳ್ತೀನಿ. ಯಾರ್ಯಾರು ವೇಟ್ ಲಾಸ್ ಮಾಡಬೇಕು ಅಥವಾ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ, ಈ ವಿಡಿಯೋ ಕೊನೆವರೆಗೆ ನೋಡಿ. ಇದು ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ ನಿಮ್ಗೆ. ಫಸ್ಟ್ ಒನ್ ಬಂದು ಮೇನ್ ಆಗಿ ತುಂಬಾ ಜನ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಏನ್ ಮಾಡ್ತಾರೆ, ಕ್ರ್ಯಾಶ್ ಡಯಟ್ ಮಾಡ್ತಾರೆ. ಇದಂತೂ ತುಂಬಾ ದಿನ ಲಾಂಗ್ ಆಗಿ ಮಾಡೋದಿಕ್ಕೆ ಆಗದೇ ಇಲ್ಲ. ಸೊ ಯಾವಾಗ ಕ್ರ್ಯಾಶ್ ಡಯಟ್ ಮಾಡ್ತೀರಾ ಅವಾಗ 100% ವೇಟ್ ಲಾಸ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗೋದಿಲ್ಲ. ಇದು ಫಸ್ಟ್ ತಿಳ್ಕೊಬೇಕಾಗಿರೋದು. ಅಂದ್ರೆ ಸ್ವಲ್ಪ ಸ್ವಲ್ಪನೇ ತಿನ್ಕೊಂಡು, ಪೋರ್ಷನ್ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಈ ತರ ತಿನ್ನೋದ್ರಿಂದ ತುಂಬಾ ಸುಸ್ತಾಗ್ತಾ ಇರುತ್ತೆ. ಮತ್ತೆ ಅದು ತುಂಬಾ ದಿನ ಲಾಂಗ್ ಟರ್ಮ್ ನೀವು ಮಾಡಕ್ಕಾಗೋದಿಲ್ಲ. ಇದಕ್ಕೋಸ್ಕರ ಆಕ್ಚುಲಿ ಫೇಲ್ಯೂರ್ ಆಗೋದು ತುಂಬಾ ಜಾಸ್ತಿ ಪರ್ಸೆಂಟೇಜ್ ಇರುತ್ತೆ. ಆಕ್ಚುಲಿ ಇದು ಅನ್ಹೆಲ್ತಿ ವೇಟ್ ಲಾಸ್ ಅಂತ ಹೇಳ್ಬೋದು. ಸೊ ಮೇನ್ ಆಗಿ ಕ್ರ್ಯಾಶ್ ಡಯಟ್ ಮಾಡೋದ್ರಿಂದ ಟೆಂಪ್ರವರಿ ಆಗಿ 1-2 kg 3 kg ವೇಟ್ ಲಾಸ್ ಆಗ್ಬೋದು, ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಇದು ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು. ಕ್ರ್ಯಾಶ್ ಡಯಟ್ ಮಾಡೋದ್ರಿಂದ ನಿಮ್ಗೆ ವೇಟ್ ಲಾಸ್ ಆಗೋದಿಲ್ಲ. ನೆಕ್ಸ್ಟ್ ಬಂದು ಸೆಕೆಂಡ್ ಒನ್ ಅಂತ ಹೇಳ್ತೀವಿ. ಕೆಲವೊಬ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರತ್ತೆ. ಕೆಲವೊಂದು ಹೆಣ್ಮಕ್ಳಿಗೆ PCOS ಆಗಿರ್ಬೋದು, PCOD ಆಗಿರ್ಬೋದು, ಅಥವಾ ಥೈರಾಯ್ಡ್ ಆಗಿರ್ಬೋದು. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವಾಗ ಆಗ್ತಾ ಇರತ್ತೆ, ಸೊ ಆಟೋಮೆಟಿಕ್ ಆಗಿ ಅವ್ರಿಗೆ ಮೋಟಿವೇಶನ್ ಕಡಿಮೆ ಆಗ್ತಾ ಇರತ್ತೆ. ಅಂದ್ರೆ ಇನ್ನು ಒಂದು ಥರ್ಡ್ ಅಂತ ಹೇಳ್ತೀವಿ, ಅನ್ರಿಯಾಲಿಸ್ಟಿಕ್ ಗೋಲ್. ಅಂದ್ರೆ ಫಾರ್ ಎಕ್ಸಾಂಪಲ್ 1 ತಿಂಗಳಿಗೆ 2 to 3 kgs ಅಂತ ಮೈಂಡ್ ಅಲ್ಲಿ ಇಟ್ಕೊಳ್ತು ಅಂತ ಅಂದ್ರೆ ಅದು ಡೆಫಿನೆಟ್ ಆಗಿ ಆಗುತ್ತೆ. ಅಂದ್ರೆ ಹೆಲ್ತಿ ಆಗಿ ವೇಟ್ ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಒಬ್ಬೊಬ್ರು ಏನ್ ಅನ್ಕೊಳ್ತಾರೆ, ಯಾವ್ದೋ ಫಂಕ್ಷನ್ ಇದೆ ಅಥವಾ ಯಾವ್ದೋ ಒಂದು ಪರ್ಟಿಕ್ಯುಲರ್ ಈವೆಂಟ್ಸ್ಗೆ ಅವರು ವೇಟ್ ಲಾಸ್ ಮಾಡ್ಕೋಬೇಕು ಅಂತ ತುಂಬಾ ಫಾಸ್ಟ್ ಆಗಿ, ಫಾರ್ ಎಕ್ಸಾಂಪಲ್ 7 kg 8 kg 9 kg ವೇಟ್ ಲಾಸ್ ಮಾಡ್ಕೋಬೇಕು, ಈ ತರದೆಲ್ಲ ಅನ್ಕೊಳ್ತಾ ಇರ್ತಾರೆ. ಈ ತರ ಅನ್ಕೊಂಡು ಅವ್ರು ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಆಗ ಅದು 1 kg 2 kg ಏನಾದ್ರೂ ಅವ್ರಿಗಾಯ್ತು ಅಂತ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಅವರು ವೇಟ್ ಲಾಸ್ಗೆ ಮೋಟಿವೇಶನ್ ಇರೋದಿಲ್ಲ, ಅಲ್ಲಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವರು ಐಡಿಯಲ್ ವೇಟ್ಗೆ ರೀಚ್ ಆಗಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರತ್ತೆ. ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರತ್ತೆ ವೇಟ್ ಲಾಸ್ ಜರ್ನಿಯಲ್ಲಿ. ಫೋರ್ತ್ ಬಂದು ಅವ್ರು ಏನಕ್ಕೋಸ್ಕರ ಅವ್ರಿಗೆ ವೇಟ್ ಲಾಸ್ ಆಗ್ಬೇಕು ಅನ್ನೋದೇ ಕ್ಲಾರಿಟಿ ಇರಲ್ಲ. ಅಂದ್ರೆ ಒಂದು ಡ್ರೆಸ್ಸಸ್ ಹಾಕೋಬೇಕು, ನಾನು ಚೆನ್ನಾಗಿ ಕಾಣಬೇಕು, ಅಥವಾ ಏನೋ ಫಂಕ್ಷನ್ ಇರತ್ತೆ ಅದಕ್ಕೋಸ್ಕರ ವೇಟ್ ಲಾಸ್ ಮಾಡ್ಕೋಬೇಕು, ಅಥವಾ ಇನ್ಯಾರೋ ದಪ್ಪ ದಪ್ಪ ಅಂತ ಹೇಳಿದ್ರು ಬಾಡಿ ಶೇಮಿಂಗ್ ಆಯ್ತು ಅದಕ್ಕೋಸ್ಕರ ಆಕ್ಚುಲಿ ವೇಟ್ ಲಾಸ್ ಮಾಡ್ಕೋಬೇಕು, ಇದೆಲ್ಲ ಇರತ್ತೆ. ಆದ್ರೆ ಪರ್ಟಿಕ್ಯುಲರ್ ಅವ್ರು ಏನಕ್ಕೋಸ್ಕರ ವೇಟ್ ಲಾಸ್ ಮಾಡ್ಕೋಬೇಕು ಆ ರೀಸನ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ವೇಟ್ ಲಾಸ್ ಮಾಡ್ಕೊಳಕ್ ಆಗತ್ತೆ. ಅವ್ರ ರೀಸನ್ನೇ ಗೊತ್ತಿಲ್ಲ, ಬರೀ ವೇಟ್ ಲಾಸ್ ಮಾಡ್ಕೋಬೇಕು ಈ ತರ ಎಲ್ಲ ಅಂತ ಅನ್ಕೊಂಡಿದ್ರೆ ಅವ್ರಿಗೆ 100% ಅವ್ರ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ವೇಟ್ ಲಾಸ್ ಬಂದು ಒಂದಿನ ಮಾಡೋದಲ್ಲ. ಅಂದ್ರೆ ಒಂದಿನ ಊಟ ಕಡಿಮೆ ಮಾಡ್ಕೊಳ್ಳೋದು, ಒಂದಿನ ತುಂಬಾ ಎಕ್ಸರ್ಸೈಸ್ ಮಾಡೋದು, ಈ ತರ ಯಾವತ್ತು ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ವೇಟ್ ಲಾಸ್ ಬಂದು ನಮ್ಮ ಹ್ಯಾಬಿಟ್ಸ್ ಚೇಂಜ್ ಮಾಡಬೇಕು. ಅಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳ ಮಾಡ್ಕೊಂತು ಅಂದ್ರೆ ನಮ್ಗೆ ತುಂಬಾ ಈಸಿ ಆಗ್ತಾ ಇರುತ್ತೆ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ತುಂಬಾ ಜನ ಹೇಳೋದೇನು, ಊಟ ಕಡಿಮೆ ಮಾಡ್ಬೇಕು, ಎಕ್ಸರ್ಸೈಸ್ ಜಾಸ್ತಿ ಮಾಡ್ಬೇಕು, ಈ ತರ ಮಾಡ್ಕೊಂಡ್ರೆ ವೇಟ್ ಲಾಸ್ ಆಗತ್ತೆ. ಈ ತರದಕ್ಕೆ ಅಲ್ಲ ಆಕ್ಚುಲಿ ವೇಟ್ ಲಾಸ್ ಮಾಡ್ಕೊಳ್ಳೋದು. ಸೊ ಸಾಮಾನ್ಯವಾಗಿ ನಮ್ಮ ಡಿಸಿಪ್ಲಿನ್, ಅಂದ್ರೆ ನಮ್ಮ ಲಾಂಗ್ ಟರ್ಮ್ ಡಿಸಿಪ್ಲಿನ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ವೇಟ್ ಲಾಸ್ ಮಾಡ್ಕೊಬೇಕಾದ್ರೆ. ನೆಕ್ಸ್ಟ್ ಬಂದು ಕನ್ಸಿಸ್ಟೆನ್ಸಿ. ಆ ಹ್ಯಾಬಿಟ್ ನಾವೇನ್ ಡೆವಲಪ್ ಮಾಡ್ಕೊಂಡಿರ್ತೀವಿ ಆ ಹ್ಯಾಬಿಟ್ಸ್ ನ ಪ್ರತಿನಿತ್ಯ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಒಂದಿನ ಮಳೆ ಇರತ್ತೆ, ಒಂದಿನ ಚಳಿ ಇರತ್ತೆ, ಒಂದಿನ ಮನಸ್ಸಿಗೆ ಬೇಜಾರಾಗತ್ತೆ, ಅಥವಾ ಒಂದಿನ ಏನೋ ಆಯ್ತು, ಈ ತರದಕ್ಕೆ ಆಕ್ಚುಲಿ ಬ್ರೇಕ್ ಆಗ್ತಾ ಇದ್ರೆ ಸಕ್ಸಸ್ಫುಲ್ ಆಗಿ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನಮ್ ಕನ್ಸಿಸ್ಟೆನ್ಸಿ ಅನ್ನೋದು ವೇಟ್ ಲಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರತ್ತೆ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಏನಾಗ್ತಾ ಇರತ್ತೆ, ವೇಟ್ ಲಾಸ್ ಆಗ್ತಾ ಇರತ್ತೆ, ಕೆಲವೊಂದ್ ಟೈಮ್ ಅಲ್ಲಿ ಸ್ಟ್ರಕ್ ಆಗುತ್ತೆ, ಅಂದ್ರೆ ಪ್ಲಾಟೋ ಆಗತ್ತೆ. ವೇಟ್ ಲಾಸ್ ಅಲ್ಲಿ ಮೆಟಬಾಲಿಸಮ್ ಸ್ಲೋ ಆದಾಗ ಆಟೋಮೆಟಿಕ್ ಆಗಿ ಅವ್ರಿಗೆ ವೇಟ್ ಲಾಸ್ ಸ್ಲೋ ಆಗ್ತಾ ಇರತ್ತೆ. ಇದನ್ನ ಆಕ್ಚುಲಿ ಕೆಲವೊಬ್ರಿಗೆ ಏನಾಗ್ತಾ ಇರತ್ತೆ, ಅಲ್ಲೇ ಸ್ಟಾಪ್ ಮಾಡ್ತಾರೆ. ಸೊ ಯಾವಾಗ ಸ್ಟಾಪ್ ಮಾಡ್ತಾರೆ 100% ಅವ್ರಿಗೆ ವೇಟ್ ಗೇನ್ಗೂ ನೆಕ್ಸ್ಟ್ ಹೆಲ್ಪ್ ಆಗ್ತಾ ಇರತ್ತೆ. ಅಂದ್ರೆ ಅವರೆಲ್ಲ ಬಿಟ್ಟೇ ಬಿಟ್ಟಿರ್ತಾರೆ, ಅವ್ರು ಏನೇನ್ ಮಾಡ್ತಾ ಇರ್ತಾರೆ ಎಲ್ಲ ಮತ್ತೆ ಅದಕ್ಕಿಂತ ಜಾಸ್ತಿನೇ ಅವರು ಊಟ ಮಾಡೋದು, ಅಥವಾ ಅದಕ್ಕಿಂತ ಜಾಸ್ತಿ ಏನೇನ್ ಕಂಟ್ರೋಲ್ ಮಾಡಿರ್ತಾರೆ ಅದನ್ನೆಲ್ಲ ಅವರು ಸ್ಟಾರ್ಟ್ ಮಾಡೋದು, ಮತ್ತೆ ಇನ್ ಆಕ್ಟಿವ್ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇರೋದು. ಈ ರೀತಿ ಯಾವಾಗ ಮತ್ತೆ ಅವರು ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ 100% ಚಾನ್ಸಸ್ ಇರುತ್ತೆ ಅವ್ರು ಮತ್ತೆ ವೇಟ್ ಗೇನ್ ಆಗೋದಕ್ಕೆ.
ಅಂದ್ರೆ ಅವ್ರು ಮುಂಚೆ ಎಷ್ಟು ಕೆಜಿ ವೇಟ್ ಲಾಸ್ ಆಗಿರ್ತಾರೆ ಅದಕ್ಕಿಂತ ಜಾಸ್ತಿನೂ ಅವ್ರ ವೇಟ್ ಗೇನ್ ಆಗಿರ್ಬೋದು. ಈ ತರ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಮೋಷನಲ್ ಈಟಿಂಗ್ ಅಂತ ಹೇಳ್ತೀನಿ. ಇದಂತೂ ಎಮೋಷನಲ್ ಈಟಿಂಗ್ ಯಾವ ತರ ಇರುತ್ತೆ ಅಂತ ಅಂದ್ರೆ, ಕೆಲವೊಬ್ರಿಗೆ ಈ 14 ಇಯರ್ಸ್ ಅಲ್ಲಿ ತುಂಬಾ ಜನ ಕಸ್ಟಮರ್ಸ್ ನಾನು ನೋಡಿದ್ದೀನಿ. ಅವ್ರಿಗೇನೋ ಒಂದು ದುಃಖ ಆಯ್ತು, ಅವ್ರಿಗೇನೋ ಒಂದು ಮನ್ಸಿಗೆ ತುಂಬಾ ಹರ್ಟ್ ಆಯ್ತು, ಅಥವಾ ಮನೇಲಿ ಯಾರೋ ಹೋಗ್ಬಿಟ್ರು, ಅಥವಾ ಅವ್ರಿಗೆ ಲವ್ಡ್ ಒನ್ ಏನೋ ಅಂದ್ರು, ಈ ತರದೆಲ್ಲ ಯಾವಾಗ ಆಗ್ತಾ ಇರುತ್ತೆ, ನಿಜವಾಗ್ಲೂ ಹೇಳ್ತೀನಿ, ಅವ್ರು ಏನ್ ತಿಂತಾ ಇರ್ತಾರೆ ಅವ್ರಿಗೆ ಒಂದು ಚೂರು ಗೊತ್ತಿರೋದಿಲ್ಲ. ಎಕ್ಸ್ಪೆಷಲಿ ತುಂಬಾ ಜನ ನನ್ನ ಕ್ಲೈಂಟ್ಸ್ ನೋಡಿರೋ ಅಂತದ್ದು, ಆ ಟೈಮಲ್ಲಿ ಅವ್ರಿಗೆ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ, ಆ ಟೈಮಲ್ಲಿ ತುಂಬಾ ಜಾಸ್ತಿ ಅವ್ರಿಗೆ ಊಟ ಮಾಡ್ಬೇಕು ಅನಿಸ್ತಾ ಇರುತ್ತೆ. ಕೆಲವೊಬ್ರಿಗೆ ಜಂಕ್ ಫುಡ್ಡೇ ಜಾಸ್ತಿ ತಿನ್ಬೇಕು ಅಂತ ಅನಿಸುತ್ತೆ. ಅಂದ್ರೆ ಅದ್ ಯಾವುದನ್ನು ಕೆಲವೊಂದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿರುತ್ತೆ, ಬಟ್ ಆ ಟೈಮಲ್ಲಿ ಅವ್ರಿಗೆ ಅದು ಎಮೋಷ್ನಲಿ ಕಿಕ್ ಮಾಡ್ತಾ ಇರುತ್ತೆ, ಅಂದ್ರೆ ಅದು ಬೇಕು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈ ತರ ಎಮೋಷನಲ್ ಈಟಿಂಗು ಯಾವಾಗ ಆಗ್ತಾ ಇರುತ್ತೆ, ಆಟೋಮೆಟಿಕ್ ಆಗಿ ಅವರು ವೇಟ್ ಲಾಸ್ ಅಲ್ಲಿ ಫೇಲ್ಯೂರ್ ಆಗಕ್ಕೆ ಆಗ್ತಾ ಇರುತ್ತೆ. ಇದನ್ನು ತುಂಬಾ ಒಂದು ಲಾಸ್ಟ್ ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಏನಕ್ಕಂತ ಅಂದ್ರೆ ನಿಮ್ಗೆ ಕೋಚ್ ಅಂಡ್ ಕಮ್ಯುನಿಟಿ. ನಾನು ಎಲ್ಲಾದ್ರಲ್ಲೂ ಸಾಮಾನ್ಯವಾಗಿ ಹೇಳಿರ್ತೀನಿ, ವೇಟ್ ಲಾಸ್ ಮಾಡಬೇಕಾದ್ರೆ ನಿಮಗೆ ಪ್ರಾಪರ್ ಕೋಚಿಂಗ್ ಮತ್ತೆ ಒಂದು ನಿಮ್ ತರನೇ ಮೈಂಡ್ ಸೆಟ್ ಇರೋ ಒಂದು ಕಮ್ಯುನಿಟಿ ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ನಾವೊಬ್ರು ವೇಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ಬೇರೆ ಯಾರು ವೇಟ್ ಲಾಸ್ ಮಾಡ್ಕೊಳ್ಳೋದು ಇರೋದಿಲ್ಲ. ಸೊ ಅವ್ರಿಗೆ ಅವ್ರದೇ ಆದ ಲೈಫ್ ಸ್ಟೈಲ್ ಅಲ್ಲಿ ಇಷ್ಟ ಆಗಿರುತ್ತೆ, ಅವ್ರಿಗೆ ಅವ್ರದೇ ಆದ ಬ್ರೇಕ್ಫಾಸ್ಟ್ ಇಷ್ಟ ಆಗಿರುತ್ತೆ, ಅವ್ರಿಗೆ ಅವ್ರದೇ ಆದ ಊಟ ಸ್ಟೈಲ್ ಇಷ್ಟ ಆಗಿರುತ್ತೆ. ಸೊ ನಿಮ್ಗೆ ಮಾತ್ರ ಆಕ್ಚುಲಿ ವೇಟ್ ಲಾಸ್ ಮಾಡಬೇಕಾಗತ್ತೆ. ಆದ್ರೆ ನಿಮ್ ತರನೇ ತುಂಬಾ ಜನ ಒಟ್ಟಿಗೆ ಕಮ್ಯುನಿಟಿ ಇದ್ದಾಗ ಅದ್ರ ಹೆಲ್ತಿ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಒಬ್ಬೊಬ್ರಿಗೂ ಒಂದೊಂದು ವೇಟ್ ಲಾಸ್ ಆಗ್ತಾ ಇರುತ್ತೆ, ಅಂದ್ರೆ ತುಂಬಾ ಚೆನ್ನಾಗಿ ವೇಟ್ ಲಾಸ್ ಆಗ್ತಾ ಇರುತ್ತೆ ಹೆಲ್ತಿಯಾಗಿ. ಅವ್ರ ಎಕ್ಸೈಟ್ಮೆಂಟ್, ಅವ್ರ ಸೀರಿಯಸ್ನೆಸ್, ಅವ್ರ ಡಿಸಿಪ್ಲಿನ್ ನೋಡ್ತಾ ಇದ್ದಾಗ ನಾವ್ ಯಾವಾಗ ಅದೆಲ್ಲ ಮಿಸ್ ಆಗಿರುತ್ತೆ, ನಾವು ಮಾಡ್ಬೇಕು ಅಂತ ಆಗ್ಬೇಕು. ಈ ತರ ಯಾವಾಗ ಆಗ್ತಾ ಇರತ್ತೆ, ಸೊ 100% ತುಂಬಾ ಸಕ್ಸಸ್ಫುಲ್ ರೇಟ್ ಜಾಸ್ತಿ ಇರುತ್ತೆ ವೇಟ್ ಲಾಸ್ ಮಾಡ್ಕೊಳ್ಳೋದಿಕ್ಕೆ. ಇದೆಲ್ಲ ನೀವು ತಿಳ್ಕೊಬೇಕಾಗಿರೋದು. ಯಾರಿಗೆ ನಿಜವಾಗ್ಲೂ ಸೀರಿಯಸ್ ಆಗಿ ಹೆಲ್ತಿಯಾಗಿ ವೇಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ.